ಟಿವಿಕೆಗೆ ಬೆಂಬಲ ಕೊಡ್ತಾ ಇದ್ದಂತೆಯೇ ಡಿಎಂಕೆ ಕಾಂಗ್ರೆಸ್ಗೆ ಪೊಲಿಟಿಕಲ್ ಡಿವೋರ್ಸನ್ನು ಕೊಡ್ತಾ ಇದೆ. ಸಾಕು ನಿಮ್ಮ ಸಹವಾಸ ನಮಗೆ. ಯಾವ ಟೈಮಲ್ಲಿ ತಮಿಳಿಗೆ ಬೆಟ್ಟ ಕಳಗಂಗೆ ಅಥವಾ ವಿಜಯ್ ಅವರ ಪಾರ್ಟಿಗೆ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಬೆಂಬಲವನ್ನು ಅನೌನ್ಸ್ ಮಾಡಿಬಿಡ್ತಾ ಇಮ್ಮಿಡಿಯೇಟಾಗಿ ಚುನಾವಣಾ ಪೂರ್ವ ಮೈತ್ರಿ ಯಾರ್ಯಾರ ಮಧ್ಯೆ ಡಿಎಂಕೆ ಜೊತೆ ಇತ್ತು ಕಾಂಗ್ರೆಸ್ಗೆ. ಚುನಾವಣೆ ಮುಗಿದು ರಿಸಲ್ಟ್ ಬರ್ತಾ ಇದ್ದಂತೆಯೇ ಸರ್ಕಾರ ರಚನೆ ಮಾಡಲಿಕ್ಕೆ ವಿಜಯ್ಗೆ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಕಾಂಗ್ರೆಸ್ ಸಹಜವಾಗಿ ಹೇಳಿತು, ಯಾವುದೋ ಏನು ರೂಲ್ ಬುಕ್ಕಲ್ಲಿ ಇಲ್ಲ ರೀ, ಇದು ಮೈತ್ರಿ ಅನ್ನೋದು ರೂಲ್ ಬುಕ್ ಅಲ್ಲ. ಅದು ಫಸ್ಟ್ ಆಫ್ ಆಲ್ ರೂಲ್ ಬುಕ್ ಅಲ್ಲ. ಕೆಲವು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಳ್ತಾರೆ, ಕೆಲವರು ಚುನಾವಣಾ ನಂತರದ ಮೈತ್ರಿ ಮಾಡ್ಕೊಳ್ತಾರೆ. ವಿಷಯ ಏನು ಬರುತ್ತೆ, ಮಾತು ಅಂತ ವಿಷಯ ಬರುತ್ತೆ. ಬಟ್ ರಾಜಕಾರಣದಲ್ಲಿ ಯಾವ್ಯಾವ ಪಾರ್ಟಿ ಎಷ್ಟು ಮಾತು ಉಳಿಸ್ಕೊಂಡಿಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾವ ಕಾಂಗ್ರೆಸ್ಸು ಇದೇ ಡಿ ಎಂ ಕೆ ಜೊತೆ ಸಖ್ಯ ತೊರೆದು ಟಿವಿಕೆ ಬೆಂಬಲವನ್ನು ಕೊಡ್ತೋ ಇಮ್ಮಿಡಿಯೇಟಾಗಿ ಡಿ ಎಂ ಕೆ ಏನು ಮಾಡ್ತಾ ಇದೆ, ರಾಜಕೀಯ ವಿಚ್ಛೇದನ ಕೊಡ್ತಾ ಇದೆ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ. ಲೋಕಸಭೆಯಲ್ಲಿ ನಾವು ವಿಚ್ಛೇದನ ಕೊಡ್ತಿರೋದು ಮಾತ್ರ ಅಲ್ಲ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ಜೊತೆ ನಾವು ಕೂತ್ಕೊಳ್ಳೋಕ್ಕೂ ನಮಗೆ ಬೇಸರ, ನಾವು ಕೂತ್ಕೊಳ್ಳಲ್ಲ ಅವ್ರ ಜೊತೆಯಲ್ಲಿ. ಯಾಕೆ ಕೂತ್ಕೋಬೇಕು ನಾವು? ಮೈತ್ರಿ ಇತ್ತು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಬಿಲ್ಲನ್ನು ಪಾಸ್ ಮಾಡಬೇಕಾ, ಆಪೋಸ್ ಮಾಡಬೇಕಾ, ಎಲ್ಲ ಒಟ್ಟಿಗೆ ನಾವು ಕೈ ಎತ್ತಾ ಇದ್ವಿ. ಎಸ್ ಆದ ಎಲ್ಲರೂ ಎಸ್, ನೋ ಆದ ಎಲ್ಲರೂ ನೋ, ಆ ಥರ ಇದ್ವಿ. ಇನ್ನು ಮುಂದೆ ನಾವು ಲೋಕಸಭೆಯಲ್ಲಿ ಇದೇ ಕಾಂಗ್ರೆಸ್ನವರೊಂದಿಗೆ ಅವ್ರ ಪಕ್ಕ ಕೂಡ ನಾವು ಕೂತ್ಕೊಳ್ಳಲ್ಲ ನಿರ್ಧಾರ ಮಾಡೋದು ಡಿ ಎಂ ಕೆ ಸಂಸದರಿಗೆ ಸಪ್ರೇಟಾಗಿ ಆಸನ ವ್ಯವಸ್ಥೆ ಮಾಡಿಬಿಡಿ ಸ್ವಾಮಿ ಅಂತ ಸ್ಪೀಕರ್ಗೆ ಲೆಟರ್ ಬರೆದಿದ್ದಾರೆ ಅವರು. ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿರೋದು ಡಿ ಎಂ ಕೆ ಸಂಸದೆ ಕನ್ನಿಮೋಳಿ. ಲೋಕಸಭೆಯಲ್ಲಿ 22 ಸಂಸದರನ್ನು ಇಟ್ಕೊಂಡಿರೋದು ಡಿ ಎಂ ಕೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಡಿ ಎಂ ಕೆ 4ನೇ ಅತಿ ದೊಡ್ಡ ಪಕ್ಷ. ಕಾಂಗ್ರೆಸ್ ನಾಯಕರು ಡಿ ಎಂ ಕೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಕಿಡಿಕಾರಿರೋದು ಡಿ ಎಂ ಕೆ ಪ್ರಭಾವ ಇಟ್ಕೊಂಡೇ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆದ್ದಿದೆ. ನಾವು ಕ್ಯಾಂಡಿಡೇಟ್ ಹಾಕ್ಬಿಟ್ಟಿದ್ದರಲ್ಲಿ 5 ಕ್ಷೇತ್ರಗಳಲ್ಲಿ ಡಿ ಎಂ ಕೆ ಕ್ಯಾಂಡಿಡೇಟು ಇದ್ದು ಕಾಂಗ್ರೆಸ್ನವರು ಇದ್ದು ಬಿಟ್ಟಿದ್ದರೆ ವೋಟ್ ಡಿವೈಡ್ ಆಗಿ ಸೋಲ್ತಾ ಇದ್ರು ಅವರು. ಮೈತ್ರಿಕೂಟ ಇಲ್ಲದೇ ಇದ್ದಿದ್ರೆ ಇವ್ರು ಗೆಲ್ಲಕ್ಕೆ ಆಗ್ತಿಲ್ಲ, ಒಂದು ಸ್ಥಾನವೂ ಬರ್ತಿರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ ಡಿ ಎಂ ಕೆ ಮೈತ್ರಿ ದಶಕಗಳಷ್ಟು ಹಳೆಯದು. ಎರಡೂ ಪಕ್ಷಗಳು 2016ರಲ್ಲಿ ಮತ್ತೆ ಒಂದಾಗಿದ್ದವು. ಈಗ ಮತ್ತೆ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ.